ಜೈ ಹಿಂದ್. ಕರ್ನಾಟಕ ಟೆಟ್ 2025ರ ಎಕ್ಸಾಮ್ ಒಂದನೇ ಪೇಪರ್ ಮುಗಿದಿದೆ ಈಗಾಗಲೇ. ಸೊ ಇದು 7/12/2025ಕ್ಕೆ ಆಗಿರುವಂತಹ ಎಕ್ಸಾಮು. ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಟೆಟ್ ಪೇಪರ್ 1ರಲ್ಲಿ ಮ್ಯಾಥ್ಸ್ದಲ್ಲಿ ಬಂದಿರುವಂತಹ 30 ಕ್ವಶನ್ಸ್ಗಳನ್ನ ಬಿಡಿಸ್ಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ಅದರ ಕೀ ಆನ್ಸರ್ಸ್ಗಳನ್ನ ಇಲ್ಲಿ 99% ಸರಿಯಾಗಿರುವಂಥ ಕೀ ಆನ್ಸರ್ಸ್ಗಳನ್ನ ಕೊಡಲಿಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಈ ಮ್ಯಾಥ್ಸ್ದಲ್ಲಿ ಎಷ್ಟು ಕ್ವಶನ್ಸ್ಗಳು ಬಂದಿವೆ ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮರಿಲಿಕ್ಕೆ ಹೋಗಬೇಡ್ರಿ. ಇದೇ ರೀತಿ ಎಲ್ಲ ವಿಡಿಯೋಸ್ಗಳು ಎಲ್ಲ ಕೀ ಆನ್ಸರ್ಸ್ಗಳು ನಮ್ಮ ಯೂಟ್ಯೂಬ್ದಲ್ಲಿ ಅವೈಲೇಬಲ್ ಇದ್ದಾವೆ. ನೀವು ನಮ್ಮ ಪ್ಲೇಲಿಸ್ಟ್ದಲ್ಲಿ ಹೋಗಿ ಅವುಗಳನ್ನ ಚೆಕ್ ಮಾಡ್ಕೋಬಹುದಾಗಿದೆ. ಸೊ ಈಗ ಮ್ಯಾಥ್ಸ್ದಲ್ಲಿ ಬಂದಿರುವಂತಹ ಕ್ವಶನ್ಸ್ಗಳನ್ನ 1 by 1 ಎಲ್ಲವುಗಳನ್ನ ಡಿಸ್ಕಷನ್ ಇಲ್ಲಿ ನಾವು ಮಾಡೋಣ. ಸೊ ಇದು ಪೇಪರ್ 1ರಲ್ಲಿ ಬಂದಿರುವಂತಹ ಗಣಿತದ ಪ್ರಶ್ನೆಗಳು ಆಗಿವೆ. ಒಂದನೇ ಪ್ರಶ್ನೆ ಅಂದರೆ 91ನೇ ಪ್ರಶ್ನೆ, ಆಯತ ಘನದಲ್ಲಿ ಆಯತಾಕಾರದ ಮುಖಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಇದಕ್ಕೆ ಆಪ್ಷನ್ ನಂಬರ್ 1 ಆಗುತ್ತೆ. 6 ಮುಖಗಳು ಇದರಲ್ಲಿ ಇರ್ತವೆ. 92ನೇ ಪ್ರಶ್ನೆ, 28 ಎಕ್ಸ್ ಘಾತಾಂಕ 4 y ಘಾತಾಂಕ 5 ಮತ್ತು 49 ಎಕ್ಸ್ ಘಾತಾಂಕ 5 y ಘಾತಾಂಕ 4ರ ಮಹತ್ತರ ಸಾಮಾನ್ಯ ಅಪವರ್ತನ ಮಸ ಎಷ್ಟು ಅಂತ ಇಲ್ಲಿ ಕೇಳಲಾಗ್ತಾ ಇದೆ. ಸೊ ಇಲ್ಲಿ ಇರುವಂತಹ 28 ಮತ್ತು 49 ಈ ಎರಡು ಸಂಖ್ಯೆ ಯಾವುದರಿಂದ ಡಿವೈಡ್ ಆಗ್ತೈತಿ ಇಲ್ಲಿ ನಾವು ನೋಡಬೇಕಾಗಿದೆ. ಸೊ ಇದು 7ರಿಂದ ಡಿವೈಡ್ ಆಗುತ್ತೆ, 7ರಿಂದ ಡಿವೈಡ್ ಆಗ್ತಾ ಇದೆ. ಸೊ ಆಪ್ಷನ್ ನಂಬರ್ 2 ಆಗುತ್ತೆ. ಆಮೇಲೆ ಅದರಲ್ಲಿ ಮತ್ತೆ ಯಾವುದು 7 ಆಪ್ಷನ್ಸ್ಗಳಲ್ಲಿ ಇಲ್ಲ. ಸೊ ಹಾಗಾಗಿ ಇದನ್ನಿಷ್ಟು ನೋಡಿಕೊಂಡ್ರೆ ಸಾಕು. ಆಪ್ಷನ್ ನಂಬರ್ 2 ಇದಕ್ಕೆ ಸರಿ ಆನ್ಸರ್ ಇಲ್ಲಿ ಇದೆ. 93ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆ ಯಾವುದು ಅಂತ ಹೇಳಿ ಕೇಳಿದರೆ ಸೊ ಇದಕ್ಕೆ ಸರಿ ಆನ್ಸರ್ ಆಪ್ಷನ್ ನಂಬರ್ 3 ಆಗುತ್ತೆ. ಒಂದು ತ್ರಿಭುಜವು 2 ಲಘು ಕೋನಗಳನ್ನು ಹೊಂದಿರುತ್ತದೆ. ಇದಕ್ಕೆ ಸರಿ ಆನ್ಸರ್ ಇಲ್ಲಿ ಆಗುತ್ತೆ. 94ನೇ ಪ್ರಶ್ನೆ, 1.3 ಘಾತಾಂಕ 3ರ ಬೆಲೆ ಎಷ್ಟು ಅಂತ ಇಲ್ಲಿ ಕೇಳಲಾಗಿದೆ. ಸೊ ಇದನ್ನು ನಾವು ಮೊದಲು ವಿಷಮ ಭಿನ್ನ ರಾಶಿಗೆ ಪರಿವರ್ತನೆಯನ್ನು ಮಾಡಿದಾಗ ಸೊ ಇದು ಎಷ್ಟಾಗುತ್ತೆ, 10 × 10 33 ಆಗುತ್ತೆ. 33 ಡಿವೈಡೆಡ್ ಬೈ 10 ಆಗುತ್ತೆ. ಸೊ ಇದನ್ನು ನಾವು ಕ್ಯೂಬ್ ಮಾಡಬೇಕಾಗತ್ತೆ. ಕ್ಯೂಬ್ ಮಾಡಿದರೆ ಎಷ್ಟಾಗುತ್ತೆ, ಇದು 33ಅನ್ನು 3 ಸಲೆಯಲ್ಲಿ ನಾವು ಮಾಡಬೇಕಾಗುತ್ತೆ. ಎಷ್ಟಾಗ್ತಿದು, ಸೊ 18 1 10 33 27 ಅಂತಂದ್ರೆ 2197 ಡಿವೈಡೆಡ್ ಬೈ 10ರ ಒಂದು ಕ್ಯೂಬ್ 1000 ಇಲ್ಲಿ ಆಗುತ್ತೆ. ಇದನ್ನ ಮತ್ತೆ ನಾವು ಮಿಶ್ರ ಭಿನ್ನ ರಾಶಿಯಲ್ಲಿ ಬರಿಬೇಕು ಅಂತಂದ್ರೆ ಆಪ್ಷನ್ ನಂಬರ್ 2 ಇದಕ್ಕೆ ಸರಿ ಆನ್ಸರ್, ಆಪ್ಷನ್ ನಂಬರ್ 3 ಇದಕ್ಕೆ ಸರಿ ಆನ್ಸರ್ ಇಲ್ಲಿ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ 95ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಒಂದು ರೇಖಾತ್ಮಕ ಸಮೀಕರಣ ಯಾವುದು ಅಂತ ಕೇಳಿದರೆ ಇದರ ರೇಖಾತ್ಮಕ ಸಮೀಕರಣ 2x - 3 = 5x + 6 ಇಲ್ಲಿ ಸರಿ ಆನ್ಸರ್ ಇಲ್ಲಿ ಆಗುತ್ತೆ. 96ನೇ ಪ್ರಶ್ನೆ, 150 ಮತ್ತು ಅದಕ್ಕೆ ಸಮೀಪದ ಪೂರ್ಣ ವರ್ಗ ಸಂಖ್ಯೆ ಯಾವುದು ಅಂತ ಕೇಳಿದರೆ ಸೊ ಇದರ ಪೂರ್ಣ ವರ್ಗ ಸಂಖ್ಯೆ 144 ಆಗುತ್ತೆ. ಸೊ ಇಲ್ಲಿ 150ರಲ್ಲಿ 144ಅನ್ನ ಕಳೆದ್ವಿ ಅಂತಂದ್ರೆ ಇಲ್ಲಿ 6 ಬರ್ತಾ ಇದೆ. ಆಪ್ಷನ್ ನಂಬರ್ 4 ಇದಕ್ಕೆ ಸರಿ ಆನ್ಸರ್. 97ನೇ ಪ್ರಶ್ನೆ, ಒಂದು ವೃತ್ತಕ್ಕೆ ಒಂದು ಬಾಹ್ಯ ಬಿಂದುವಿನಿಂದ ಎಳೆಯಬಹುದಾದ ಗರಿಷ್ಠ ಸ್ಪರ್ಶಕಗಳು 2 ಎಳೆಯಬಹುದು. ಆಪ್ಷನ್ ನಂಬರ್ 3 ಇದಕ್ಕೆ ಸರಿ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ 98ನೇದ್ದು, 4y² - 3y³ + 9x ಘಾತಾಂಕ 7 ಇದು ಬಹುಪದೋಕ್ತಿಯ ಡಿಗ್ರಿ ಅಂತ ಕೇಳಿದರೆ ಸೊ ಇಲ್ಲಿ ಮೇಲೆ ಕಾಣುವಂಥ ಏನು ಘಾತಾಂಕ ಇದಾವೋ ಅದರಲ್ಲಿ ಅತಿ ದೊಡ್ಡದಾಗಿರುವಂಥದ್ದು ಘಾತಾಂಕ ಇಲ್ಲಿ ಬರಿಬೇಕಾಗುತ್ತೆ. ಆಪ್ಷನ್ ನಂಬರ್ 2 ಇದಕ್ಕೆ ಸರಿ ಆನ್ಸರ್ ಇಲ್ಲಿ ಆಗುತ್ತೆ. 7/19ರ ಸಮನಾದ ಭಾಗಲಬ್ಧ ಸಂಖ್ಯೆ. ಸೊ ಯಾವ ಸಂಖ್ಯೆನ ನಾವು ಕಡ್ತಾ ಹೊಡೆದಾಗ 7/19 ಬರ್ತೈತೆ ಅಂತ ಇಲ್ಲಿ ನೋಡಬೇಕಾಗುತ್ತೆ. ಸೊ ಇಲ್ಲಿ 21 ಡಿವೈಡೆಡ್ ಬೈ 57 ಇದನ್ನು ನಾವು 3ರಿಂದ ನಾವು ಇಲ್ಲಿ ಡಿವೈಡ್ ಮಾಡಿದ್ವಿ ಅಂತಂದ್ರೆ ಸೊ ಇಲ್ಲಿ ಮತ್ತೆ 7/19 ಬರ್ತಾ ಇದೆ. ಆಪ್ಷನ್ ನಂಬರ್ 3 ಇದಕ್ಕೆ ಸರಿ ಆನ್ಸರ್. 100ನೇ ಪ್ರಶ್ನೆ, -3 × -6 × -2 × -1ರ ಬೆಲೆ ಎಷ್ಟು ಅಂತ ಕೇಳಿದರೆ ಸೊ ಇಲ್ಲಿ ಎಷ್ಟು ಬರ್ತೈತೆ ನೋಡ್ರಿ, 3 × 6 = 18, 18 × 2 = 36 ಅಂದರೆ 36 ಬಂತು. ಬಟ್ ಪ್ಲಸ್ ಬರ್ತೈತೆ ಅಥವಾ ಮೈನಸ್ ಬರ್ತೈತೆ ನೋಡಬೇಕು. ಸೊ ಇಲ್ಲಿ ಮೈನಸ್ ಪ್ಲಸ್ ಪ್ಲಸ್ ಮೈನಸ್ ಪ್ಲಸ್ ಬರ್ತಾ ಇದೆ. ಆಪ್ಷನ್ ನಂಬರ್ 2 ಇದಕ್ಕೆ ಸರಿ ಆನ್ಸರ್ ಇಲ್ಲಿ ಆಗುತ್ತೆ. +36 ಇದರ ಆನ್ಸರ್. 2 - 5 ಬಿಂದು ಕಾರ್ಟಿಸಿಯನ್
ಸಮತಲದ ಈ ಚತುರ್ಥಾಂಕದಲ್ಲಿ ಇರ್ತೈತೆ. ಸೊ ಪ್ಲಸ್ ಮತ್ತು ಮೈನಸ್ ಇದು 4ನೇ ಚತುರ್ಥಾಂಕದಲ್ಲಿ ಇರ್ತವೆ, ಬಿಂದುಗಳು ಬರ್ತವೆ. ಆಪ್ಷನ್ ನಂಬರ್ 4 ಇದಕ್ಕೆ ಸರಿ ಆನ್ಸರ್. ಚಿತ್ರದಲ್ಲಿ ಕೋನ ಎ ಜಿ ಎಚ್ ದ ಬೆಲೆಯನ್ನು ಕೊಟ್ಟಾರೆ. ಆಮೇಲೆ ಎ ಸಮಾಂತರ ಸಿ ಡಿ ಇದಾವೆ. ಹಾಗಾದರೆ ಡಿ ಎಚ್ ಎಫ್ ಅಂತಂದರೆ ಇಲ್ಲಿದೆ ನೋಡ್ರಿ, ಡಿ ಎಚ್ ಎಫ್ ಇದರ ಒಂದು ಕೋನದ ಬೆಲೆಯನ್ನು ನಾವು ಇಲ್ಲಿ ಕಂಡುಹಿಡಿಬೇಕು. ಸೊ ಇದು ಇಲ್ಲಿ 50 ಇದೆ ಅಂತಂದರೆ ಇದರ ಅಪೋಸಿಟ್ನು ಕೂಡ ಇಲ್ಲಿ 50 ಡಿಗ್ರಿ ಇರ್ತಾ ಇದೆ. ಇದು ಒಂದು ಸಮಾಂತರವಾಗಿರುವಂತಹ ರೇಖೆ ಇರೋದರಿಂದ ಇಲ್ಲಿ 50 ಇದೆ ಅಂತಂದರೆ ಇಲ್ಲಿ ಅದರ ಅಪೋಸಿಟ್ ಎಷ್ಟು ಇರ್ತಾ ಇದೆ, 130 ಡಿಗ್ರಿ. ಆಪ್ಷನ್ ನಂಬರ್ 3 ಇದಕ್ಕೆ ಸರಿ ಆನ್ಸರ್ ಇಲ್ಲಿ ಆಗುತ್ತೆ. ನೆಕ್ಸ್ಟ್ ಕೊಟ್ಟಿರುವ ಚಿತ್ರದಲ್ಲಿ ಎ ಬಿ ಸಿ ಡಿ ಒಂದು ವಜ್ರಾಕೃತಿಯಾಗಿದೆ. ಎ ಬಿ ಎಷ್ಟಿದೆ, 2x+3 ಇದೆ. ಆಮೇಲೆ ಎ ಡಿ ಇರುವಂಥದ್ದು 3x-2 ಆದಾಗ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಬೇಕಾಗುತ್ತೆ. ಸೊ ಇಲ್ಲಿ ನಾವು ಯಾವ ರೀತಿ ಮಾಡಬೇಕಾಗುತ್ತೆ, ಇದನ್ನು ನೀವು ಎರಡುಗಳನ್ನು ಸಾಲ್ವ್ ಮಾಡ್ರಿ. ಇಲ್ಲಿ 3x = 3x-2. ಎಕ್ಸ್ ಇದ್ದದ್ದನ್ನು ಒಂದು ಕಡೆ ತೊಗೊಂಬರ್ರಿ, 2x. ಇಲ್ಲಿ ಪ್ಲಸ್ ಇದ್ದದ್ದು ಎಷ್ಟಾಗುತ್ತೆ, ಇಲ್ಲಿ ಸಾರಿ ಈ ರೀತಿ ಮಾಡೋಣ, ಸಂಖ್ಯೆಗಳನ್ನು ಒಂದು ಕಡೆ ಮಾಡೋಣ ನಾವು. +2 = 3x-2x. ಸೊ ಇಲ್ಲಿ 3xರಲ್ಲಿ 2x ಕಳೆದ್ವಿ ಅಂತಂದರೆ x ಬರ್ತಾ ಇದೆ, 3ರಲ್ಲಿ 1 5 ಅಂತಂದರೆ ಎಕ್ಸ್ದ ಬೆಲೆ 5 ಬರ್ತಾ ಇದೆ. ಆಪ್ಷನ್ ನಂಬರ್ 4 ಇದಕ್ಕೆ ಸರಿ ಆನ್ಸರ್ ಇಲ್ಲಿ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ, ತ್ರಿಜ್ಯವು 28 ಸೆಂಟಿಮೀಟರ್ ಆಗಿರುವ ಒಂದು ವೃತ್ತದ ತ್ರಿಜ್ಯಾಂತರ ಖಂಡದಲ್ಲಿನ ಕೇಂದ್ರದ ಕೋನವು 45 ಡಿಗ್ರಿ ಆದರೆ ಆ ತ್ರಿಜ್ಯಾಂತರ ಖಂಡವು ಹೊಂದಿರುವ ಕಂಸದ ಉದ್ದವು, ಇಲ್ಲಿ ಪಾಯ್ ಬೆಲೆಯನ್ನು ಕೊಟ್ಟಾರೆ. ಸೊ ಇದನ್ನು ಯಾವ ರೀತಿ ಮಾಡಬೇಕಾಗುತ್ತೆ ನಾವು, 45 ಡಿಗ್ರಿಯನ್ನು ಕೊಟ್ಟಾರೆ. ಇದು 360 / 2 ಇಂಟು ಪಾಯದ ಬೆಲೆಯನ್ನು ಇಡ್ರಿ. ಆಮೇಲೆ ಇಲ್ಲಿ ಎಷ್ಟು ಕೊಟ್ಟಾರೆ ಅವರು, ತ್ರಿಜ್ಯವು 28. ಇದನ್ನು ನೀವು ಕಡ್ತಾ ಹೊಡೆದ್ರೆ ಅಂತಂದ್ರೆ ನೀವು ಕಡ್ತಾ ಹೊಡೆದ್ರೆ ಅಂತಂದ್ರೆ 22 ಸೆಂಟಿಮೀಟರ್ ಆನ್ಸರ್ ಬರ್ತಾ ಇದೆ. ಆಪ್ಷನ್ ನಂಬರ್ 2 ಇದಕ್ಕೆ ಸರಿ ಆನ್ಸರ್. 105ನೇ ಪ್ರಶ್ನೆ, 135 ಡಿಗ್ರಿ ಅಳತೆಯ ಕೋನದ ಸರಳ ಪೂರಕ ಸರಳ ಪೂರಕ ಕೋನ ಅಂತಂದ್ರೆ ಇದ್ರದ್ದು ಉಳಿದಿರುವಂತಹ ಕೋನ ಎಷ್ಟು ಬರ್ತಾ ಇದೆ, 45 ಡಿಗ್ರಿ ಉಳಿತೈತಿ. ಆಮೇಲೆ 45 ಡಿಗ್ರಿ ಅಳತೆಯ ಕೋನದ ಲಂಬ ಕೋನ ಪೂರಕ ಅಂತಂದ್ರೆ ಲಂಬ ಕೋನ ಆಗಬೇಕಾಗಿತ್ತು ಅಂತಂದ್ರೆ 45ರಲ್ಲಿ ಇನ್ನೂ ಎಷ್ಟು ಕೂಡಿಸ್ಬೇಕು, 45. ಸೊ ಈ ಎರಡುಗಳನ್ನ ಕೂಡಿಸಿದಾಗ 45 ಎರಡುಗಳು ಕೂಡಿಸಿದಾಗ 90 ಡಿಗ್ರಿ ಆಗ್ತೈತಿ. ಇದು ಒಂದು ಲಂಬ ಕೋನ ಆಗಿರ್ತೈತೆ. ಆಪ್ಷನ್ ನಂಬರ್ 4 ಸರಿ ಆನ್ಸರ್. ಚಿತ್ರದಲ್ಲಿ AC = BD ಆಗಿದೆ. AB ಮತ್ತು CD ಗಳ ನಡುವಿನ ಸಂಬಂಧವನ್ನು ಸೂಚಿಸುವ ಸರಿಯಾದ ಹೇಳಿಕೆ ಯಾವುದು ಅಂತ ಕೇಳಿದ್ದಾರೆ. ಸೊ 106ನೇ ಪ್ರಶ್ನೆಗೆ ಸರಿ ಆನ್ಸರ್ ಆಪ್ಷನ್ ನಂಬರ್ ಬಿ ಆಗಿರ್ತೈತಿ. ಸೊ AB ಮತ್ತು CD ಎರಡು ಸಮಾನವಾಗಿ ಇರ್ತವೆ. 0.54 ಬಾರ್ ರ PQ ರೂಪ ಏನು ಅಂತ ಕೇಳ್ಯಾರೆ. ಸೊ ಇದಕ್ಕೆ ಸರಿ ಆನ್ಸರ್ ಆಪ್ಷನ್ ನಂಬರ್ 2 ಆಗುತ್ತೆ. ಇದನ್ನು ಕಟ್ತಾ ಹೊಡೆದ್ರೆ ಅಂತಂದ್ರೆ 6 / 11 ಇದಕ್ಕೆ ಸರಿ ಆನ್ಸರ್ ನಿಮಗೆ ಸಿಗುತ್ತೆ. 108ನೇ ಪ್ರಶ್ನೆ, ಒಂದು ಸಂಖ್ಯೆಯ 1/3ಕ್ಕೆ ಅದರ 1/5 ಕೂಡಿದರೆ 32 ಬರ್ತಾ ಇದೆ ಅಂತೆ. 32 ಬರುತ್ತದೆ. ಹಾಗಾದರೆ ಆ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿ ಆನ್ಸರ್ ಆಪ್ಷನ್ ನಂಬರ್ 2 ಇದಕ್ಕೆ ಸರಿ ಆನ್ಸರ್ ಇಲ್ಲಿ ಆಗುತ್ತೆ. 109ನೇ ಪ್ರಶ್ನೆ, ಈಗ ಕೀ ಆನ್ಸರ್ಸ್ಗಳನ್ನ ನೋಡೋಣ. ಆಮೇಲೆ ಅವುಗಳ ಡಿಟೇಲ್ ಆಗಿ ನಾವು ಮತ್ತೆ ಒಂದು ವಿಡಿಯೋದಲ್ಲಿ ಮತ್ತೆ ಡಿಸ್ಕಷನ್ ಮಾಡೋಣಂತೆ ಯಾವ ರೀತಿ ಅಂತೇಳಿ. ಬರೀ ಈಗ ಸ್ಪೀಡಾಗಿ ನಾವು ಕೀ ಆನ್ಸರ್ಸ್ ನೋಡ್ತಾ ಹೋಗೋಣ. ಎಷ್ಟು ಆನ್ಸರ್ಸ್ ಕರೆಕ್ಟ್ ಆಗ್ತಾವು, ನಿಮ್ಮದು ಟೆಟ್ ಎಕ್ಸಾಮ್ ಪಾಸ್ ಆಗುತ್ತೆ ಇಲ್ಲೋ ಅನ್ನೋದನ್ನು ನೋಡೋದಿದೆ. 109ನೇ ಪ್ರಶ್ನೆ, 21 ಸೆಂಟಿಮೀಟರ್ ತ್ರಿಜ್ಯವಿರುವ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಎಷ್ಟು ಅಂತ ಇಲ್ಲಿ ಕೇಳ್ಯಾರೆ. ಸೊ ಇದಕ್ಕೆ ಸರಿ ಆನ್ಸರ್ 109ನೇ ಪ್ರಶ್ನೆಗೆ ಆಪ್ಷನ್ ನಂಬರ್ 1 ಆಗುತ್ತೆ. 2772 ಸೆಂಟಿಮೀಟರ್ ಸ್ಕ್ವೇರ್. 110ನೇ ಪ್ರಶ್ನೆ ಈಸಿ ಇದೆ ನೋಡ್ರಿ. ಇದು ಕೂಡ ಕೋನ ABD 125 ಇದೆ. ಆಮೇಲೆ ACE 130 ಇದೆ. ಸೊ ಇಲ್ಲಿ ಒಂದು ಸರಳ ರೇಖೆ ಆಗಬೇಕಾಗಿತ್ತು, ಸರಳ ಕೋನ ಆಗಬೇಕಾಗಿತ್ತು ಅಂತಂದ್ರೆ ಇಲ್ಲಿ 130 ಇದೆ. ಸೊ ಎಷ್ಟು ಉಳಿತೈತೆ ನೋಡ್ರಿ, ಇಲ್ಲಿ 130 ನಾವು ಇಲ್ಲಿ ಕಳೆದ್ವಿ ಅಂತಂದ್ರೆ ಎಷ್ಟು ಬರುತ್ತೆ, ಇದು 8ರೊಳಗೆ 3 ಕಳೆದ್ವಿ ಅಂತಂದ್ರೆ 50 ಡಿಗ್ರಿ ಇಲ್ಲಿ ಬರ್ತಾ ಇದೆ. ಆಮೇಲೆ ಇಲ್ಲಿ 125 ಇದೆ. 125 ಇಲ್ಲಿ ನಾವು ಕಳೆದ್ವಿ ಅಂತಂದ್ರೆ 8ರಲ್ಲಿ 3 ಕಳೆದ್ವಿ ಅಂತಂದ್ರೆ 55 ಅಂತಂದ್ರೆ ಇಲ್ಲಿ 55 ಬರ್ತಾ ಇದೆ, 55 ಡಿಗ್ರಿ. ಸೊ ಇವು ಎರಡುಗಳನ್ನ ಇಲ್ಲಿ ತ್ರಿಭುಜದ ಒಳಕೋನಗಳ ಮೊತ್ತ 180 ಇರ್ತಾ ಇದೆ. 55 50 ಕೂಡಿಸಿದ್ವಿ ಅಂತಂದ್ರೆ 105 ಆಗ್ತೈತಿ. 105 180ರಲ್ಲಿ 105 ಕಳೆದ್ವಿ ಅಂತಂದ್ರೆ
ಎಷ್ಟು ಬರ್ತಾ ಇದೆ ಇಲ್ಲಿ? 75. ಆಪ್ಷನ್ ನಂಬರ್. ನೆಕ್ಸ್ಟ್ ಪ್ರಶ್ನೆ 111ನೇ ಪ್ರಶ್ನೆಯನ್ನ ನೋಡೋಣ. 4 ಕೆಂಪು ಪೆನ್ನುಗಳು ಮತ್ತು 5 ಕಪ್ಪು ಪೆನ್ನುಗಳಿರುವ ಒಂದು ಚೀಲದಿಂದ ಯಾದೃಚ್ಛಿಕವಾಗಿ ಒಂದು ಪೆನ್ನನ್ನು ಹೊರ ತೆಗೆಯಲಾಗಿದೆ. ಆ ಪೆನ್ನು ಕೆಂಪು ಆಗದಿರುವ ಸಂಭವನೀಯತೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿ ಆನ್ಸರ್ ಆಪ್ಷನ್ ನಂಬರ್ 1 ಆಗುತ್ತೆ. 5 /9 ಅಂದ್ರೆ 9ರಲ್ಲಿ 5. 112ನೇ ಪ್ರಶ್ನೆ, ಒಂದು ಘನಾಕೃತಿಯ ಮುಖಗಳ ಸಂಖ್ಯೆ ಮತ್ತು ಅಂಚುಗಳ ಸಂಖ್ಯೆಗಳು ಕ್ರಮವಾಗಿ 6 ಮತ್ತು 12 ಆಗಿದೆ. ಆ ಘನಾಕೃತಿಯಲ್ಲಿ ಶೃಂಗಗಳ ಸಂಖ್ಯೆಯು. ಸೊ ಇದಕ್ಕೆ ಫಾರ್ಮುಲಾ ಬರುತ್ತೆ. ಫಾರ್ಮುಲಾನ ಹಚ್ಚಿ ನೀವು ಮಾಡಬಹುದು. F + V = E + 2 ಅಂತ ಹೇಳಿ. ಇದಕ್ಕೆ ಆನ್ಸರ್ ಆಪ್ಷನ್ ನಂಬರ್ 2 ಇಲ್ಲಿ, ಸಾರಿ ಆಪ್ಷನ್ ನಂಬರ್ 1 8 ಇದಕ್ಕೆ ಸರಿ ಆನ್ಸರ್. 113ನೇ ಪ್ರಶ್ನೆ, 4 ಸೆಂಟಿಮೀಟರ್ ಉದ್ದದ ಬಾಹುವಿನ ಒಂದು ಸಮಬಾಹು ತ್ರಿಭುಜವನ್ನು ತಂತಿಯ ತುಂಡು ಬಳಸಿ ತಯಾರಿಸಲಾಗಿದೆ. ತಂತಿಯನ್ನು ನೇರಗೊಳಿಸಿ ನಂತರ ಚೌಕಾಕಾರಕ್ಕೆ ಬದಲಿಸಿದಾಗ ಚೌಕದ ಪ್ರತಿ ಬಾಹುವಿನ ಉದ್ದ ಅಂತ ಕೇಳಿದ್ರೆ. ಸೊ 4 ಸೆಂಟಿಮೀಟರ್ ಉದ್ದದ ಒಂದು ಸಮಬಾಹು ಅಂತಂದ್ರೆ 3 ಬಾಹು ಇರ್ತವೆ. ಸೊ ಇದರ ಟೋಟಲ್ ಎಷ್ಟಾಗ್ತೈತಿ? 4 3 12 ಸೆಂಟಿಮೀಟರ್ದು ಒಂದು ತಂತಿ ಇದೆ. ಸೊ ಇದರಿಂದ ಚೌಕ ಮಾಡಬೇಕಾಗಿದೆ ಅಂತಂದ್ರೆ ಸೊ 4 ಬಾಹುಗಳು ಇರ್ತವೆ ಅಂತಂದ್ರೆ 12ನ್ನ 4ರಿಂದ ಡಿವೈಡ್ ಮಾಡಿದ್ವಿ ಅಂತಂದ್ರೆ 3 ಸೆಂಟಿಮೀಟರ್ ಬರ್ತಾ ಇದೆ. ಆಪ್ಷನ್ ನಂಬರ್ 4 ಇದಕ್ಕೆ ಸರಿ ಆನ್ಸರ್ ಇಲ್ಲಿ ಆಗುತ್ತೆ. 114ನೇ ಪ್ರಶ್ನೆ, ತ್ರಿಭುಜ ABC ಯಲ್ಲಿ ಕೋನ ಸಿ ಲಂಬ ಕೋನವಾಗಿದೆ ಮತ್ತು AC 5 ಸೆಂಟಿಮೀಟರ್, BC 5 ಸೆಂಟಿಮೀಟರ್, BC 12 ಸೆಂಟಿಮೀಟರ್ ಆದರೆ ABCಯ ಸೂತ್ರತೆ ಕೇಳ್ಯಾರೆ. ಸೊ ಇದನ್ನ ನೀವು ಪೈಥಾಗೋರಸ್ ಪ್ರಮೇಯ ಮೂಲಕ ನೀವು ಇನ್ನೊಂದು ಬಾಹುವನ್ನ ನೀವು ಇಲ್ಲಿ ಕಂಡು ಹಿಡಿದು ಆಮೇಲೆ ಅವುಗಳನ್ನ ಕೂಡಿಸಿದಾಗ ಎಲ್ಲವೂ ಎಷ್ಟು ಬರ್ತಾ ಇದೆ? ಆಪ್ಷನ್ ನಂಬರ್ 4 ಇದಕ್ಕೆ ಸರಿ ಆನ್ಸರ್ ಬರ್ತಾ ಇದೆ. ಆಪ್ಷನ್ ನಂಬರ್ 4 30 ಸೆಂಟಿಮೀಟರ್. ಒಂದು ಸಂಖ್ಯೆಯ 4/5 ಅದೇ ಸಂಖ್ಯೆಯ 3/4 4 ಹೆಚ್ಚು ಆದರೆ ಆ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ನಂಬರ್ 3 80 ಇದಕ್ಕೆ ಸರಿ ಆನ್ಸರ್. 116ನೇ ಪ್ರಶ್ನೆ, 40 ಸೆಂಟಿಮೀಟರ್ ಸುತ್ತಳತೆ ಇರುವ ಒಂದು ಆಯತವನ್ನು ರಚಿಸಿ ಎಂದು ವಿದ್ಯಾರ್ಥಿಗಳಿಗೆ ಹೇಳಿದರೆ ಇದು ಹೊಂದಿರುವ ಪ್ರಶ್ನೆಯ ವಿಧ ಯಾವುದು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಸರಿಯಾದ ಆನ್ಸರು ಜ್ಞಾನಾಧಾರಿತ ಪ್ರಶ್ನಾ ವಿಧ ಇದು ಇದೆ. 117ನೇ ಪ್ರಶ್ನೆ, ವಿಚಾರಗಳ ನಡುವಿನ ಸಹ ಸಂಬಂಧದ ಮೂಲಕ ವಿಷಯಾಂಕವನ್ನು ಅನ್ವೇಷಿಸುವ ಬೋಧನಾ ಪ್ರಕ್ರಿಯೆ ಅಂತ ಕೇಳಿದರೆ ಇದು ಒಂದು ಪರಿಕಲ್ಪನೆ ಆಗಿರ್ತೈತಿ. ಪರಿಕಲ್ಪನೆ ಪ್ರಕ್ರಿಯೆ ಆಪ್ಷನ್ ನಂಬರ್ 1. 118ನೇ ಪ್ರಶ್ನೆ, ತಿಳಿದಿರುವ ಕಡೆಯಿಂದ ತಿಳಿಯದಿರುವ ವಿಷಯದ ಕಡೆಗೆ ಸಾಗುವ ಗಣಿತದ ಬೋಧನಾ ವಿಧಾನ ಯಾವುದು ಅಂತ ಕೇಳಿದರೆ ಆಪ್ಷನ್ ನಂಬರ್ 3 ಅನುಗಮನ ವಿಧಾನ. 5E ಕಲಿಕಾ ಮಾದರಿ ಬಳಸಿ ಗಣಿತ ಪಾಠವನ್ನು ಅನುಕೂಲಿಸುವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ತಮ್ಮ ಅನುಭವವನ್ನು ಹಂಚಿಕೊಳ್ಳುವ ಮತ್ತು ಸಂವಹನಿಸುವ ಹಂತ ಯಾವುದು ಅಂತ ಕೇಳಿದರೆ ಆಪ್ಷನ್ ನಂಬರ್ 1 ತೊಡಗಿಸಿಕೊಳ್ಳುವ ಹಂತ ಇದೆ. 120ನೇ ಪ್ರಶ್ನೆ, ಪ್ರಾಥಮಿಕ ಹಂತದ ಗಣಿತ ಕಲಿಕೆಯಲ್ಲಿ ಸೇರಿಸಿರದ ಸಂಗತಿ ಯಾವುದು ಅಂತ ಕೇಳಿದರೆ ಆಪ್ಷನ್ ನಂಬರ್ 4 ಭಾಷಾ ಬೆಳವಣಿಗೆ. ಸೊ ಇಲ್ಲಿ ಟೋಟಲ್ ಆಗಿ ನಾವು 30 ಕ್ವಶನ್ಸ್ಗಳನ್ನ ಗಣಿತಕ್ಕೆ ಸಂಬಂಧ ಇರುವಂಥದ್ದು ನಾವು ನೋಡೇವಿ. ಮತ್ತೆ ಏನಾದರೂ ಡೌಟ್ಸ್ ಇದ್ರೆ ನೀವು ಕಮೆಂಟ್ ಅನ್ನ ಮಾಡ್ರಿ. ಆಮೇಲೆ ಎಷ್ಟು ಕ್ವಶನ್ಸ್ಗಳು ಸರಿ ಇದಾವೆ ಅಂತೇಳಿ ನೀವು ನೋಡ್ಕೊಳ್ರಿ. ಆಮೇಲೆ ಟೆಟ್ ಪಾಸ್ ಆಗಿದೋ ಇಲ್ಲೋ ಅನ್ನೋದನ್ನು ಕೂಡ ನೀವು ಕಮೆಂಟ್ ಮಾಡ್ರಿ. ಧನ್ಯವಾದಗಳು. ಜೈ ಹಿಂದ್.